ಇವತ್ತಿನ ಪತ್ರಿಕಾಗೋಷ್ಠಿ ಏನಪ್ಪಾ ಅಂದ್ರೆ ಜುಲೈ 25, 26, 27 ಮೂರು ದಿನದ ಅತ್ಯಂತ ಪ್ರಮುಖವಾದಂತ ರಾಷ್ಟ್ರ ಕಾರ್ಯಕ್ರಮ ಇರೋದ್ರಿಂದ ಒಂದು 3 ಅಂಶದ ಮೇಲೆ ಕಾರ್ಯಕ್ರಮ ಇದೆ. 3 ಅಂಶ ಅಂದ್ರೆ ಒಂದು ಆಹಾರ ಪದ್ಧತಿ ಚೇಂಜ್ ಆಗಬೇಕು, ಒಂದು ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರದ ಮೂಲಕ MSP ದರ ಚೇಂಜ್ ಆಗಬೇಕು, ಆಮೇಲೆ ಗ್ರಾಮ ಸ್ವರಾಜ್ಯ. ಈ 3 ಅಂಶದ ಮೇಲೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇರೋದ್ರಿಂದ ಈ ದೇಶದ ಆಯಾ ರಾಜ್ಯದ 5 ಜನ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಬರ್ತಾರೆ ಮತ್ತು ಬುದ್ಧಿಜೀವಿಗಳು ಬರ್ತಾರೆ. ಈಗ ಆಲ್ರೆಡಿ ನಾವು ಬಹುಶಃ ಈ ರಾಷ್ಟ್ರ ಮಟ್ಟ ಸುತ್ತಿದ್ರಿಂದ ಈಗ ಬರ್ತಕ್ಕಂಥ ಗೆಸ್ಟ್ಗಳು ಕನ್ನೇರಿ ಶ್ರೀಗಳು ಇರ್ಬೋದು, ಅಣ್ಣಾ ಹಜಾರೆ ಇರ್ಬೋದು, ನಾನಾ ಪಟೇಕರ್ ಇರ್ಬೋದು, ರಾಜಸ್ಥಾನದ ದಶರಥ್ ಕುಮಾರ್ ಇರ್ಬೋದು, ಗುಜರಾತಿನ ರಾಜೇಂದ್ರ ಬಾಬು ಇರ್ಬೋದು, ದಿಲ್ಲಿ ಮಣೀಂದ್ರ ಜೈನ್ ಇರ್ಬೋದು, ಮತ್ತೆ ಡಾಕ್ಟರ್ ಸ್ವಾಮಿನಾಥನ್ ಅವ್ರ ಮಗಳನ್ನು ಕೂಡ ಕರೆಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಈ ಕಾರ್ಯಕ್ರಮಕ್ಕೆ 5 ಜನ ಕೇಂದ್ರದ ಮಂತ್ರಿಗಳು, 5 ಜನ ರಾಜ್ಯ ಮಂತ್ರಿಗಳನ್ನು ಕರೆಸಬೇಕು ಅಂತಕ್ಕಂಥ ನಮ್ಮ ಭಾವನೆ ಇದೆ. ಅದು ಇನ್ನು 3-4 ದಿವಸಗಳಲ್ಲಿ ಅದನ್ನು ಸಂಪೂರ್ಣವಾಗಿ ತೆರೆ ಬೀಳ್ತಕ್ಕಂಥ ವ್ಯವಸ್ಥೆ ಇದೆ. ಯಾಕೆ ಆ ಮಂತ್ರಿಗಳನ್ನ ಕರೆಸ್ತಾ ಇದ್ದೇವೆ ಅಂದ್ರೆ ಈ ದೇಶದಲ್ಲಿ ಈ 3 ಅಂಶದ ಮೇಲೆ ಈಗ ನೋಡಿ ಆಹಾರ ಪದ್ಧತಿ ಚೇಂಜ್ ಆಗಲಿಂದ 70-80% ರೋಗಗ್ರಸ್ತ ಜನರು ಈ ದೇಶದಲ್ಲಿ ಇರೋದ್ರಿಂದ ಇವರನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಅವರ ಆಹಾರ ಪದ್ಧತಿ ಚೇಂಜ್ ಆಗ್ಬೇಕಂತಕ್ಕಂಥ ವ್ಯವಸ್ಥೆ. ಯಾಕಪ್ಪ ಅಂದ್ರೆ ನೋಡ್ರಿ 60-70% ರೋಗಗ್ರಸ್ತ ಜನರಂದ್ರೆ ಇವತ್ತು ಮೊಳಕಾಲು ನೋವು, ಕಣ್ಣು, BP, ಶುಗರು ಇತ್ಯಾದಿ ಕಾಯಿಲೆಗಳಿಂದ ಬಳಲ್ತಕ್ಕಂಥ ಈ 60-70% ಜನರನ್ನ ನಾವು ಬದುಕಿಸ್ಬೇಕು ಅಂದ್ರೆ ಇವತ್ತು ಆಹಾರ ಪದ್ಧತಿ ಚೇಂಜ್ ಆಗ್ಬೇಕಂತಕ್ಕಂಥ ಒಂದು ಕಲ್ಪನೆ ಇದೆ. ಜೊತೆಗೆ 75-76 ವರ್ಷಗಳಿಂದ ರೈತ, ಸುಮಾರು 100 ವರ್ಷಗಳಿಂದ ರೈತಾಪಿ ವರ್ಗದ ರೈತನಿಗೆ ₹1 ಕೂಡ ಆಮದನಿ ಇಲ್ದಂತ ವ್ಯವಸ್ಥೆ ಇವತ್ತೇನಾದ್ರು ದೇಶದಲ್ಲಾಗಿದೆ. ಸುಮಾರು ಲಕ್ಷ ಗಟ್ಟಲೆ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ನಾವು ಕಾಣಬಹುದು. ಅದಕ್ಕಾಗಿ ನಮಗೆ ರೈತ ಬೆಳೆದಂತ ಬೆಳೆಗೆ ಬೆಂಬಲವಾಗಿ ಬಿರ್ಬೇಕು. ಅದು ಹ್ಯಾಂಗ್ ಬೆಲೆ ಇರ್ಬೇಕಂದ್ರೆ ವೈಜ್ಞಾನಿಕ ಪದ್ಧತಿಯಿಂದ ಬೆಲೆ ಸಿಗ್ಬೇಕು. ನಿಮ್ದೇನ್ ರೊಕ್ಕ ಬೇಡ, ರೂಪಾಯಿ ಬೇಡ, ರೈತ ಏನ್ ಬೆಳಿತಾನ ಅದು ಬೆಳೆದಿದ್ದಕ್ಕೆ ಬೆಂಬಲ ಬೆಲೆ ಕೊಡ್ರಿ ಅಂತಕ್ಕಂಥದ್ದು ಒಂದನೇದು. ಎರಡನೇದು. ಮೂರನೇದು, ಈ ದೇಶ ಲಕ್ಷ ಗಂಟ್ಲೆ ಸಾಲ ಮಾಡ್ಕೊಂಡು ಪರಿಸ್ಥಿತಿ ಗಂಭೀರ ಬಂದಂತ ವಿಚಾರ ಆಗ್ಯದ. ಇದನ್ನ ಯಾರು ಕಾಯ್ಬೇಕು? ಸಾಮಾನ್ಯ ಜನರು. ನಾವು ಕೂಡ, ನಿಮ್ದು ಕೂಡ ಅದ್ರ ಜವಾಬ್ದಾರಿ ಇದೆ. ಹಾಗಾಗಿ ಅದನ್ನ ಗ್ರಾಮ ಸ್ವರಾಜ್ಯದ ಮೂಲಕ ನಾವೇನದ ಬದುಕಿಸ್ಬೇಕು, ದೇಶ ಉಳಿಸ್ಬೇಕು ಅಂತಕ್ಕಂಥ ವ್ಯವಸ್ಥೆಯಿಂದ ಇದು ಕಾರ್ಯಕ್ರಮ ಇದೆ. ಜುಲೈಯಲ್ಲಿ ನಡೀತಕ್ಕಂಥ 25, 26, 27 3 ದಿವಸಗಳ ಇಲ್ಲಿ HK ಆಡಿಟೋರಿಯಂ ನಡೀತಕ್ಕಂಥ ಬೃಹತ್ ಕಾರ್ಯಕ್ರಮ ಇದೆ. ಇದಕ್ಕೆ ಎಲ್ಲ ಈ ಪ್ರಗತಿಪರ ರೈತರಿರ್ಬೋದು, ದೇಶಾಭಿಮಾನಿಗಳು ಇರ್ಬೋದು, ದೇಶ ಕಾಯ್ತಕ್ಕಂಥ ಆರ್ಮಿ ಜನ ಇರ್ಬೋದು, ಎಲ್ಲರೂ ಕೂಡ ಕೂಡ್ತಕ್ಕಂಥ ವ್ಯವಸ್ಥೆ ಇದೆ. ಸುಮಾರು 3 ದಿನಗಳ ಕಾಲ ಅಂದ್ರೆ ಒಂದು ದಿವಸಿಗೆ 5 ಶರ ಅತ್ಯಂತ ಪ್ರಮುಖರನ್ನು ಸೇರ್ತಕ್ಕಂಥದ್ದು. ಹೀಗೆ 3 ದಿನಗಳ ಕಾಲ ಕಾರ್ಯಕ್ರಮ ನಡೀತಕ್ಕಂಥದ್ದು ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಇದೆ. ಇದಕ್ಕೆ ಪ್ರಗತಿಪರ ರೈತರು ಮತ್ತು ಸಾಮಾಜಿಕ ಕಳಕಳಿ ಇದ್ದವರು, ದೇಶಾಭಿಮಾನಿಗಳು ನಾಳೆ ಅಂದ್ರೆ 27ನೇ ತಾರೀಕು ಏಪ್ರಿಲ್, ಇದೇ ತಿಂಗಳ 27ನೇ ತಾರೀಕಿನಲ್ಲಿ ನಡೀತಕ್ಕಂಥ ಒಂದು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ನಡೀತಕ್ಕಂಥದ್ದು. ದಯವಿಟ್ಟು ತಾವು ಈ ಪತ್ರಿಕೆ ನೋಡಿ, ಈ ಮೀಡಿಯಾದಲ್ಲಿ ನೋಡಿದೆ ಆದ್ರೆ ಪ್ರಗತಿಪರ ರೈತರಿರ್ಬೋದು, ದೇಶಾಭಿಮಾನಿಗಳು ಇರ್ಬೋದು, ಮತ್ತೆ ಆರ್ಮಿ ಇರ್ಬೋದು, ಈ ನಡೀತಕ್ಕಂಥ ಆರ್ಮಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮ ಬಂದು ಸಲಹೆ ಕೊಡ್ಬೇಕಂತಕ್ಕಂಥದ್ದು ವಿನಂತಿ ಕೂಡ ಈ ರೈತ ಮುಖಂಡರಿದೆ. ಈ ಕಾರ್ಯಕ್ರಮ ಯಾರ್ದು ಜಾಯಿಂಟ್ ಇಲ್ದಂಗ ನವ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ನಡೀತಕ್ಕಂಥ ಈ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ. ಈಗ ಆಲ್ರೆಡಿ ಬರ್ತಕ್ಕಂಥ ನಾವು ಕಂಡಿರ್ತಕ್ಕಂಥದ್ದು ಕನ್ನೇರಿ ಶ್ರೀಗಳು, ಅಣ್ಣಾ ಹಜಾರೆ, ನಾನಾ ಪಟೇಕರ್, ದಶರಥ್ ಕುಮಾರ್ ರಾಜಸ್ಥಾನ್, ರಾಜೇಂದ್ರ ಬಾಬು, ಆಮೇಲೆ VM ಸಿಂಗ್ ಮತ್ತು ಡಾಕ್ಟರ್ ಸ್ವಾಮಿನಾಥನ್ ಮಗಳು ಪುತ್ರಿ, ಆಮೇಲೆ ಗಾಂಧೀಜಿಯವರ ಮೊಮ್ಮಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಮತ್ತು ಮಣೀಂದ್ರ ಜೈನ್, ಹೀಗೆ ಇತ್ಯಾದಿ ಬೇರೆ ಬೇರೆ ರಾಜ್ಯದಿಂದ ಅತ್ಯಂತ ಪ್ರಮುಖ ಕೂಡ ಸಲಹೆ ನೀಡೋದಕ್ಕಾಗಿ ಬರ್ತಾ ಇದ್ದಾರೆ. ತಾವು ಬನ್ನಿ. ಈ ಕಾರ್ಯಕ್ರಮ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲಿ ಅತ್ಯಂತ ಪ್ರಭಾವಿಯಾಗಿ ಈ ದೇಶ ಉಳಿಸೋಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ತಾವು ಕೂಡ ಪತ್ರಿಕಾ ಮಾಧ್ಯಮದವರು ಸಂಪೂರ್ಣವಾಗಿ ನಮ್ಗೆ ಬೆಂಬಲ ನೀಡಲಿ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ತಾವು ಕೂಡ ಈ 27ನೇ ತಾರೀಕು ತಾವು ಬರ್ತೀರಿ ಅಂತಕ್ಕಂಥ ಆಶಾಭಾವನೆ ಇದೆ. ತಾವು ಬಂದು ಯಶಸ್ವಿಗೊಳಿಸ್ಬೇಕೆಂದು ವಿನಂತಿ. ಧನ್ಯವಾದಗಳು.